ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಸಿನಿಮಾ ಸೈಲೆನ್ಸ್ ಕ್ವೆಶನ್ ಮಾರ್ಕ್ ಎಲ್ಲ ಇದೆ. ಸೊ ಕನ್ಫ್ಯೂಷನ್ ಇದೆ ಎಷ್ಟೋ ಜನಕ್ಕೆ ಏನು ಅಂತ. ಆ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕಂದ್ರೆ ಸಿನಿಮಾ ನೋಡಬೇಕು. ಒಂದು ಟ್ರೈಲರಿಂದ ಇದು ಗೊತ್ತಾಗೋದಿಲ್ಲ. ಆ್ಯಂಡ್ ಒನ್ ಲೈನ್ ಕೇಳಿದ್ರು. ಸೊ ಒನ್ ಲೈನ್ ಏನಂದರೆ, ಈಗಿನ ಜನ್ರೇಷನ್ ಆಗಲಿ, ಈಗಿನ ಯೂತ್ಸ್ ಆಗಲಿ ಯಾವ ಥರ ಇದ್ದಾರೆ, ಲೈಫ್ನ ಯಾವ ಥರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ನಾವು ತೋರಿಸಿದ್ದೀವಿ. ಆ್ಯಂಡ್ ತುಂಬ ಖುಷಿ ನನಗೆ, ಯಾಕೆಂದರೆ ಇದೊಂದು ಸ್ವಲ್ಪ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ. ನೀವು ನೋಡ್ಬೋದು, ಆದಷ್ಟು ಹುಡುಗಿರೇ ನಾವಿದ್ದೀವಿ. ಸೊ ಅದೊಂದು ಗರ್ಲ್ಸ್ ಥೀಮ್ ಅಂದ್ಕೊಂಡು, ಒಂದು ಗರ್ಲ್ಸ್ ಗ್ಯಾಂಗ್ ಅಂದ್ಕೊಂಡು ಈ ಸಿನಿಮಾ ಒಂದಿದೆ. ಸೊ ಈ ಥರ ಕಂಟೆಂಟ್ ಅವ್ರು ಸರ್ ಹೇಳಿದ್ರು, ಯಾವುದೋ ನಾರ್ಮಲ್ ಒಂದು ಎಲ್ಲ ಹೋಗ್ತಾರೆ, ಅಲ್ಲಿ ಏನೋ ಆಯಿತು ಅಲ್ಲಿ ಹಾರರ್ ಅಂತ, ಇದು ಆ ಥರ ಇಲ್ಲ ಖಂಡಿತವಾಗ್ಲೂ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಗರ್ಲ್ಸ್ ತುಂಬಾ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಥರವಾದ ಒಂದು ಏನು ಹೇಳ್ತಾರೆ, ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಡಿಫ್ರೆಂಟ್ ಸೆಟ್ ಆಫ್ ಗರ್ಲ್ಸ್ ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ. ಆ್ಯಂಡ್ ಇವಾಗಿನ ಯೂತ್ಸ್ಗೆ ಕನೆಕ್ಟ್ ಆಗುತ್ತೆ. ಬಿಕಾಸ್ ಬೇಸಿಕಲಿ ಇದು ಹಾಕ್ತಾ ಇದೆ, ಅವ್ರು ಹೇಳಿದ್ರು ನಿಜವಾಗ್ಲೂ ಅವ್ರ ಊರ ಕಡೆ ಆಗಿದೆ ಅಂತ. ಆಲ್ಮೋಸ್ಟ್ ನಾವು ಡೈಲಿ ಲೈಫಲ್ಲಿ ಈ ಥರ ನೋಡ್ತೀವಿ, ಈ ಥರ ಕಂಟೆಂಟ್ಸ್ ನಡೆದಿರೋದು. ಅದನ್ನೇ ಒಂದು ಆ ಥ್ರೆಡನ್ನು ಒಂದು ಇಡೀ ಸ್ಟೋರಿ ಮಾಡಿದ್ದಾರೆ. ಸೊ PVR ಸ್ವಾಮಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಸೆಕೆಂಡ್ ಫಿಲ್ಮ್ ಅವ್ರ ಜೊತೆಗೆ. ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ, ತುಂಬ ಫಾಸ್ಟಾಗಿ ಮಾಡ್ತಾರೆ. ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ಥರ ಬಂದಿದೆ. ಆ್ಯಂಡ್ ನಮ್ಮ ಮೋಹನ್ ಸರ್ಗೆ ಅವ್ರು ಹೇಳಿದ್ರು 5 years ಬ್ಯಾಕ್ ನನ್ನ ಅವರು ಬೇರೆ ಸಿನಿಮಾದಲ್ಲಿ ನೋಡಿ ಅವತ್ತೇ ಅವ್ರು ಮಾತಾಡ್ಬೇಕಂತ ಅಂದ್ಕೊಂಡಿದ್ರು. ಸೊ ಇವತ್ತದು ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಎಲ್ಲ ಗೆಸ್ಟ್ಗಳಿಗೆ, ನನ್ನ ಬೇರೆ ಏನು ಸಿನಿಮಾ ಗಂಗೆ ಗೌರಿ ಸಿನಿಮಾ ಆಗಲಿ, ಫಸ್ಟ್ ನೈಟ್ ವಿತ್ ದೇವಾ ಟೀಮ್, ಎಲ್ಲ ಟೀಮ್ ಇವತ್ತು ನನಗೆ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹೇಳಿದ್ನಲ್ಲ, ಈ ಸಿನಿಮಾದಲ್ಲಿ ಮೇನ್ ರೋಲ್ ಅನ್ನೋದಕ್ಕಿಂತ ಒಂದು ಗರ್ಲ್ಸ್ ಅಂದರೆ ಈ ಲವರ್ ಗರ್ಲ್ ಅಲ್ಲ ಅಂತ ಹೇಳಿದ್ರಲ್ಲ, ಆ ಥರ ಕ್ಯಾರೆಕ್ಟರೇ ಹೋಗುತ್ತೆ. ಸೊ ಈಗಿನ ಜನ್ರೇಷನ್ ಹುಡುಗಿರು ಹೇಗಿರ್ತಾರೆ, ಹೇಗೆ ಲೈಫ್ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ನಮ್ಮ ಪ್ರಭಾಕರ್ ಸರ್ ಹೇಳಿದಾಗೆ, ಸಿನಿಮಾ ಆಡಿಯನ್ಸ್ನ ಎಳ್ಕೊಂಬರೋದಕ್ಕೆ ಈ ಥರ ಸಿನಿಮಾಗಳಿಗೆ ಬರಬೇಕಾಗಿದೆ ಹೆಚ್ಚಾಗಿ ಅಲ್ವಾ. ಈ ಮೊಬೈಲ್ಗಳೇ ನೋಡ್ಕೋತಾ ಇದ್ದಾರೆ. ಅದರ ದೊಡ್ಡದಾಗಿ ನೋಡಬೇಕು ಅಂತಂದರೆ ಸಿನಿಮಾ ಥಿಯೇಟ್ರ್ ಖಂಡಿತ ಬರುವಂಥ ಸಿನಿಮಾ ಇದು ಜನಗಳನ್ನ ಕರ್ಕೊಂಡು ಬರುತ್ತೆ. ನಿಮ್ಮ ಪ್ರಚಾರದ ಮೇಲೆ ಹೋಗುತ್ತೆ, ಪಬ್ಲಿಸಿಟಿ ಚೆನ್ನಾಗಿ ಮಾಡಿ. ಯಾಕೆ ಸಿನಿಮಾ ಥಿಯೇಟ್ರಿಗೆ ಮೊದಲು ಬರ್ತಾ ಇಲ್ಲ ಅಂತಂದ್ರೆ ನಾನು ಹೇಳೋದು, ಆವಾಗ ಮೊಬೈಲ್ ಇರಲಿಲ್ಲ, TV ಇರಲಿಲ್ಲ. ಹಾಗಾಗಿ ಜನ ಮನೋರಂಜನೆ ಅಂತಂದ್ರೆ ಸಿನಿಮಾನೇ ಇತ್ತು, ನಾಟಕ ಬಿಟ್ಟರೆ ಸಿನಿಮಾನೇ ಇತ್ತು. ಈಗ ಮೊಬೈಲು ಎಲ್ಲರ ಕೈಗೂ ಮೊಬೈಲ್ ಇರೋದ್ರಿಂದ ಎಂತೆಂಥದ್ದು ಬೇಕು ಇದರಲ್ಲೇ ನೋಡ್ಬೋದು. ಅದಕ್ಕಾಗಿ ಜನಗಳು ಬರೋದು ಕಡಿಮೆ ಆಗಿದೆ. ಇತ್ತೀಚೆಗೊಂದು ಕೇಳ್ಪಟ್ಟೆ, ಮೊದಲನೇ ದಿವಸ ಜನ ತುಂಬಿಸ್ಬೇಕು ಅಂದರೆ ಫ್ರೀ ಟಿಕೆಟ್ ಕೊಡಬೇಕು, ಕಾಲೇಜು ಹಾಸ್ಟೆಲ್ ಹುಡುಗರಿಗೆ ಫ್ರೀ ಟಿಕೆಟ್ ಕೊಡೋದು, ಆಮೇಲೆ ಬಿರಿಯಾನಿ ಕೊಡ್ಬೇಕಂತ ಈಗ, ಮತ್ತು ಇನ್ನೊಂದು ಅಡ್ವಾನ್ಸು 1 ಕ್ವಾರ್ಟರ್ ಕೊಡಬೇಕು ಅಂತ ಕೇಳ್ಪಟ್ಟೆ. ಈ ಥರ ಜನಗಳನ್ನ ತುಂಬಿಸಿ ಇದು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ವಾರಕ್ಕೆ 10-12 ಪಿಕ್ಚರ್ ರಿಲೀಸ್ ಆದರೆ ಯಾವುದು ಅಂತ ನೋಡಬೇಕು. ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ. ಬೆಲೆ ಏರಿಕೆ ಒಂದು ಇದರಲ್ಲಿ ಯಾರು ನೋಡೋದು? ಮಿಡ್ಲ್ ಕ್ಲಾಸ್ ಜನನೇ ಸಿನಿಮಾ ನೋಡೋದು. ಜೀವನ ಮಾಡೋದೇ ಕಷ್ಟ ಆಗಿರೋದ್ರಿಂದ ಥಿಯೇಟ್ರಿಗೆ ಬರೋದಕ್ಕೂ ಕಷ್ಟ ಆಗ್ತಾ ಇದೆ. ಆಮೇಲೆ ಹಿರಿಯ ನಾಗರಿಕರೆಲ್ಲ ಸೀರಿಯಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಕರ್ಕೊಂಬರೋದಕ್ಕಾದ್ರೂ ಮಕ್ಕಳು ಬೇಕಲ್ಲ. ಮಕ್ಕಳು ಎಲ್ಲ ವಾರ ಪೂರ್ತಿ ಸಾಫ್ಟ್ವೇರ್ ಕಂಪನಿ, ಹಾರ್ಡ್ವೇರ್ ಕಂಪನಿ ಎಲ್ಲದಕ್ಕೂ ಬ್ಯುಸಿ ಇರ್ತಾರೆ. ವಾರಕ್ಕೆ 2 ದಿನ ಟೂರ್ಗೆ ಹೋಗ್ಬಿಡ್ತಾರೆ. ತಂದೆ ತಾಯಿನ ಯಾರು ಕರ್ಕೊಂಬರ್ಬೇಕು ಅಲ್ವಾ? ಈ ಟ್ರಾಫಿಕಲ್ಲಿ ವಯಸ್ಸಾದವ್ರು ಬಂದು ನೋಡೋಕ್ಕಾಗತ್ತಾ? ಆ ಥರ ಸಿನಿಮಾಗಳು ಬರ್ತಾ ಇಲ್ಲ ಅಂತಲೂ ಹೇಳ್ತಿರ್ತಾರೆ. ಆದರೆ ಮಧ್ಯದಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ಥರ ದೇವ್ರ ಪಿಕ್ಚರು ಅಂತ ನಾವೆಲ್ಲ ಕರಿತಾ ಇದ್ವಿ. ದೇವ್ರ ಪಿಕ್ಚರ್ಗಳು ಅಂತ ಇದ್ವಿ, ಕೋಡ್ ಬರ್ಡು ಅಲ್ವಾ? ಈಗ ಮತ್ತೆ ಜನಗಳು ಕರ್ಕೊಂಡ್ ಬರ್ಬೇಕಾದ್ರೆ ಆ ಥರದ್ದು ಬಹಳ ಅಸಹ್ಯವಾಗಿಲ್ಲ ಅಂತ ಅನ್ಕೋತೀನಿ ನಾನು. ಖಂಡಿತ ಇಲ್ಲ, ಟೀಸರ್ ಮಾತ್ರ ಇದೆ ಅಲ್ವಾ? ಸಿಚುಯೇಷನ್ ಬೇಕು ಅದು. ಹೀಗಾಗಿ ಟೈಟ್ಲು ಕೂಡ ಬಹಳ ಚೆನ್ನಾಗಿದೆ. ನಿಮಗೆ ಖಂಡಿತ ಶುಭವಾಗ್ಲಿ. ಪ್ರಮೋಷನ್ ಮೇಲೆ ನಿಂತಿದೆ ಈ ಸಿನಿಮಾ. ಒಳ್ಳೆ ಥ್ಯಾಂಕ್ಸ್ ಟು ಸ್ವಾಮಿ ಸರ್, ಮೋಹನ್ ಸರ್. ಈ ನನ್ನ ಹೆಸರು ವಿಂದ್ಯಾ ಹೆಗ್ಡೆ. ಇದು ನನ್ನದು ಫಸ್ಟ್ ಮೂವಿ. ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮಿ ಸರ್ಗೆ, ಮೋಹನ್ ಸರ್ಗೆ ತುಂಬ ಥ್ಯಾಂಕ್ ಯು.
ಇದು ಮೂವಿ ತುಂಬಾ ಚೆನ್ನಾಗಿದೆ. ಊಟ ಅಂದ್ರೆ ಎಲ್ಲದೂ ಇರುತ್ತಲ್ಲ ಅದೇ ತರನೇ ಇದು, ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲದೂ ಇದೆ. ಕಾಮಿಡಿ ಇದೆ, ಹಾರರ್ ಇದೆ, ಆಮೇಲೆ ಸೆಂಟಿಮೆಂಟಲ್ ಇದೆ, ಎಲ್ಲದೂ ಇದೆ. ಒಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದೀವಿ, ಕುಂದಾಪುರ, ಮತ್ತೆ ಒಳ್ಳೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲೂ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಮೂವಿ, ಎಲ್ರು ಬಂದ್ಬಿಟ್ಟು ನೋಡಿ. ಅಂದ್ರೆ ಈಗಿನ ಜನ್ರೇಷನ್ಗೆ ಈಗಿನ ಹುಡುಗಿರು ಹೆಂಗಿರ್ತಾರೆ, ಹೆಂಗ್ ಎಂಜಾಯ್ ಮಾಡ್ತಾರೆ, ಮತ್ತೆ ಒಂದು ಎಂಜಾಯ್ಮೆಂಟ್ಗೂ ಒಂದು ಲಿಮಿಟ್ ಇರುತ್ತೆ, ಅದೆಲ್ಲದನ್ನು ತೋರಿಸಿದೀವಿ. ದಯವಿಟ್ಟು ಎಲ್ರು ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಮೀರಶ್ರೀ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 3 years ಆಯಿತು. ನಾನು 3 years ಯಾವುದೇ ಸಿನಿಮಾ ಮಾಡಿದ್ರು ನಾನು ತುಂಬ ಸೆಲೆಕ್ಟೆಡು, ಆ್ಯಂಡ್ ಸ್ಟೋರಿನೂ ತುಂಬ ಡೀಪಾಗಿ ಸೆಲೆಕ್ಟ್ ಮಾಡ್ತಿದ್ದೆ, ಆ್ಯಂಡ್ ಡೈರೆಕ್ಟರ್ಸ್ನೂ ಸೆಲೆಕ್ಟ್ ಮಾಡ್ತಾ ಇದ್ದೆ. ಅದರಲ್ಲಿ ನನಗೂ ಸಿನಿಮಾ ಇಂಡಸ್ಟ್ರಿಲಿರೋ ಡೈರೆಕ್ಟರಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಅನಿಸಿದ್ದು ಸ್ವಾಮಿ ಸರ್ ಕೂಡ. ಸೊ ಅವ್ರ ಸಿನಿಮಾ ಅಂತ ಬಂದರೆ ನಾನು ಊಟ ಮಾಡಲಿ ನಿದ್ದೆ ಮಾಡಲಿ ಅವ್ರದ್ದು ಸಿನಿಮಾ ಡೇಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಸರ್ ಬೇರೆ ಯಾವುದೋ ಸಿನಿಮಾ ಮಾಡ್ತಿದ್ರು, ನನ್ಗೊಂದು ಚಾನ್ಸ್ ಕೊಡ್ಲಿಲ್ಲ, ಅದರಲ್ಲಿ ನನ್ಗೊಂದು ಕ್ಯಾರೆಕ್ಟರ್ ಕೊಡ್ಲಿಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಸೊ ಹೆಂಗೋ ಸರ್ ನನಗೆ ಆಕ್ಚುಲಿ ನಾನು ವೆಯ್ಟ್ ಲಾಸ್ ಜರ್ನಿಲಿದ್ದೆ. ಸೊ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಸರ್, ನನ್ಗೆ ಬೇಡ, ದಪ್ಪ ಆಗ್ಬಿಟ್ಟಿದ್ದೀನಿ, ಪರವಾಗಿಲ್ಲ ಬನ್ನಿ ಮೇಡಮ್, ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಸೊ ನನಗೆ ನಿಮ್ಮ ಆಕ್ಟಿಂಗ್ ಬೇಕು ಅಂತ ಹೇಳಿ ಕರೆದಿ ಚಾನ್ಸ್ ಕೊಟ್ಟಿದ್ದು. ಸೊ ಡೈರೆಕ್ಟರ್ ಸರ್ಗೆ ಅಂಡ್ ಪ್ರೊಡ್ಯೂಸರ್ ಮೋಹನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೆಸ್ಟ್ ಆಪರ್ಚುನಿಟಿ.